ರಾಜ್ಯ ರಾಜಕಾರಣದ ಕೆಲ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಗುಡುಗಿದ್ದಾರೆ. ಹಾಗಂತ ಗದ್ದುಗೆ ಗುದ್ದಾಟ ಮುಗಿದೋಯ್ತಾ? ಈ ಪ್ರಶ್ನೆ ಕಾರಣ ಮತ್ತೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೆಂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿಎಂ ಬದಲಾವಣೆಯ ಬೆಂಕಿ ಆರಿ ಹೋಗಿದ್ರು ಒಳಗೊಳಗೆ ದಗದಗಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಗದ್ದುಗೆ ಗುದ್ದಾಟದ ಕಿಡಿ ಮತ್ತೆ ಸ್ಫೋಟಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಿಎಂ ಡಿಸಿಎಂ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನಾಳೆ ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಪ್ರವಾಸ. ರಾಹುಲ್ ಭೇಟಿಯಾಗ್ತಾರಾ ಉಭಯ ನಾಯಕರು? ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಗುಟುರು ಹಾಕಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ನಿಂತು ಸೆಪ್ಟೆಂಬರ್ ಕ್ರಾಂತಿಗೆ ಬ್ರೇಕ್ ಹಾಕಿದ್ರು. ಈ ಬೆನ್ನಲ್ಲೇ ಇದೀಗ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹೊರಟಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ. ಮುಖ್ಯವಾಗಿ ನಿಗಮ ಮಂಡಳಿ ನೇಮಕ ಕುರಿತು ಚರ್ಚಿಸಲಿದ್ದಾರೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರ ನೇಮಕ, ರಾಜ್ಯ ರಾಜಕೀಯ ಬೆಳವಣಿಗೆ, ಮೂಡ ಪ್ರಕರಣ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಸೇರಿ ವಿವಿಧ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿದ್ದರಾಮಯ್ಯ ಗುಟುರಿಗೆ ಡಿಕೆಜಿ ಗಪ್ಚು. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದ ಕಾಂಗ್ರೆಸ್ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಓಪನ್ ಆಗಿ ಬ್ಯಾಟ್ ಬೀಸ್ತಿದ್ದ ಶಾಸಕರಾದ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಈಗ ಗಪ್ಚುಪ್ ಆಗಿದ್ದಾರೆ. ಯಾವ್ದು ಕಿದ್ದಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಹೆಂಗ್ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ನೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ವಿಷಯನ, ಜನವರಿಯಿಂದ ಮತ್ತೆ ಮಾತಾಡೋದು. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಾಗದೆ ಉಭಯ ನಾಯಕರು ವಾಪಸ್ ಬಂದಿದ್ರು. ಈ ಬಾರಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆದ್ರೆ ಈ ಭೇಟಿಗೆ ರಾಗ ಒಪ್ಪಿಗೆ ನೀಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದ ಕೆಲ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಗುಡುಗಿದ್ದಾರೆ. ಹಾಗಂತ ಗದ್ದುಗೆ ಗುದ್ದಾಟ ಮುಗಿದೋಯ್ತಾ? ಈ ಪ್ರಶ್ನೆ ಕಾರಣ ಮತ್ತೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೆಂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿಎಂ ಬದಲಾವಣೆಯ ಬೆಂಕಿ ಆರಿ ಹೋಗಿದ್ರು ಒಳಗೊಳಗೆ ದಗದಗಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಗದ್ದುಗೆ ಗುದ್ದಾಟದ ಕಿಡಿ ಮತ್ತೆ ಸ್ಫೋಟಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಿಎಂ ಡಿಸಿಎಂ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನಾಳೆ ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಪ್ರವಾಸ. ರಾಹುಲ್ ಭೇಟಿಯಾಗ್ತಾರಾ ಉಭಯ ನಾಯಕರು? ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಗುಟುರು ಹಾಕಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ನಿಂತು ಸೆಪ್ಟೆಂಬರ್ ಕ್ರಾಂತಿಗೆ ಬ್ರೇಕ್ ಹಾಕಿದ್ರು. ಈ ಬೆನ್ನಲ್ಲೇ ಇದೀಗ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹೊರಟಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ. ಮುಖ್ಯವಾಗಿ ನಿಗಮ ಮಂಡಳಿ ನೇಮಕ ಕುರಿತು ಚರ್ಚಿಸಲಿದ್ದಾರೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರ ನೇಮಕ, ರಾಜ್ಯ ರಾಜಕೀಯ ಬೆಳವಣಿಗೆ, ಮೂಡ ಪ್ರಕರಣ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಸೇರಿ ವಿವಿಧ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿದ್ದರಾಮಯ್ಯ ಗುಟುರಿಗೆ ಡಿಕೆಜಿ ಗಪ್ಚು. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದ ಕಾಂಗ್ರೆಸ್ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಓಪನ್ ಆಗಿ ಬ್ಯಾಟ್ ಬೀಸ್ತಿದ್ದ ಶಾಸಕರಾದ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಈಗ ಗಪ್ಚುಪ್ ಆಗಿದ್ದಾರೆ. ಯಾವ್ದು ಕಿದ್ದಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಹೆಂಗ್ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ನೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ವಿಷಯನ, ಜನವರಿಯಿಂದ ಮತ್ತೆ ಮಾತಾಡೋದು. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಾಗದೆ ಉಭಯ ನಾಯಕರು ವಾಪಸ್ ಬಂದಿದ್ರು.
ಈ ಬಾರಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆದ್ರೆ ಈ ಭೇಟಿಗೆ ರಾಗ ಒಪ್ಪಿಗೆ ನೀಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದ ಕೆಲ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾಗಿದೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಗುಡುಗಿದ್ದಾರೆ. ಹಾಗಂತ ಗದ್ದುಗೆ ಗುದ್ದಾಟ ಮುಗಿದು ಹೋಯ್ತಾ? ಈ ಪ್ರಶ್ನೆ ಕಾರಣ ಮತ್ತೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೆಂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿಎಂ ಬದಲಾವಣೆಯ ಬೆಂಕಿ ಆರಿ ಹೋಗಿದ್ರು ಒಳಗೊಳಗೆ ದಗದಗಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಗದ್ದುಗೆ ಗುದ್ದಾಟದ ಕಿಡಿ ಮತ್ತೆ ಸ್ಫೋಟಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಿಎಂ ಡಿಸಿಎಂ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನಾಳೆ ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಪ್ರವಾಸ. ರಾಹುಲ್ ಭೇಟಿಯಾಗ್ತಾರಾ ಉಭಯ ನಾಯಕರು? ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಗುಂಡೂರು ಹಾಕಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ನಿಂತು ಸೆಪ್ಟೆಂಬರ್ ಕ್ರಾಂತಿಗೆ ಬ್ರೇಕ್ ಹಾಕಿದ್ರು. ಈ ಬೆನ್ನಲ್ಲೇ ಇದೀಗ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹೊರಟಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ. ಮುಖ್ಯವಾಗಿ ನಿಗಮ ಮಂಡಳಿ ನೇಮಕ ಕುರಿತು ಚರ್ಚಿಸಲಿದ್ದಾರೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರ ನೇಮಕ, ರಾಜ್ಯ ರಾಜಕೀಯ ಬೆಳವಣಿಗೆ, ಮೂಡ ಪ್ರಕರಣ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಸೇರಿ ವಿವಿಧ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿದ್ದರಾಮಯ್ಯ ಗುಟುರಿಗೆ ಡಿಕೆಶಿ ಗಪ್ಚುಪ್. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದ ಕಾಂಗ್ರೆಸ್ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಓಪನ್ ಆಗಿ ಬ್ಯಾಟ್ ಬೀಸ್ತಿದ್ದ ಶಾಸಕರಾದ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಈಗ ಗಪ್ಚುಪ್ ಆಗಿದ್ದಾರೆ. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಹೆಂಗ್ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ, ಜನವರಿಯಿಂದ ಮತ್ತೆ ಮಾತಾಡೋದು. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಾಗದೆ ಉಭಯ ನಾಯಕರು ವಾಪಸ್ ಬಂದಿದ್ರು. ಈ ಬಾರಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆದ್ರೆ ಈ ಭೇಟಿಗೆ ರಾಗ ಒಪ್ಪಿಗೆ ನೀಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದ ಕೆಲ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಗುಡುಗಿದ್ದಾರೆ. ಹಾಗಂತ ಗದ್ದುಗೆ ಗುದ್ದಾಟ ಮುಗಿದು ಹೋಯ್ತಾ? ಈ ಪ್ರಶ್ನೆ ಕಾರಣ ಮತ್ತೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೆಂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿಎಂ ಬದಲಾವಣೆಯ ಬೆಂಕಿ ಆರಿ ಹೋಗಿದ್ರು ಒಳಗೊಳಗೆ ದಗದಗಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಗದ್ದುಗೆ ಗುದ್ದಾಟದ ಕಿಡಿ ಮತ್ತೆ ಸ್ಫೋಟಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಿಎಂ ಡಿಸಿಎಂ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನಾಳೆ ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಪ್ರವಾಸ. ರಾಹುಲ್ ಭೇಟಿಯಾಗ್ತಾರಾ ಉಭಯ ನಾಯಕರು? ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಗುಂಡೂರು ಹಾಕಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ನಿಂತು ಸೆಪ್ಟೆಂಬರ್ ಕ್ರಾಂತಿಗೆ ಬ್ರೇಕ್ ಹಾಕಿದ್ರು. ಈ ಬೆನ್ನಲ್ಲೇ ಇದೀಗ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹೊರಟಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ. ಮುಖ್ಯವಾಗಿ ನಿಗಮ ಮಂಡಳಿ ನೇಮಕ ಕುರಿತು ಚರ್ಚಿಸಲಿದ್ದಾರೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರ ನೇಮಕ, ರಾಜ್ಯ ರಾಜಕೀಯ ಬೆಳವಣಿಗೆ, ಮೂಡ ಪ್ರಕರಣ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಸೇರಿ ವಿವಿಧ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿದ್ದರಾಮಯ್ಯ ಗುಟುರಿಗೆ ಡಿಕೆಶಿ ಗಪ್ಚುಪ್. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದ ಕಾಂಗ್ರೆಸ್ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಓಪನ್ ಆಗಿ ಬ್ಯಾಟ್ ಬೀಸ್ತಿದ್ದ ಶಾಸಕರಾದ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಈಗ ಗಪ್ಚುಪ್ ಆಗಿದ್ದಾರೆ. ಯಾವ್ದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದೀವಲ್ಲ. ಈಗ ನೀವೆಲ್ಲ ಹೆಂಗ್ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಹೆಂಗ್ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ,
ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ ಅದ್ರೊಳಗೆ ಕಾದ್ ನೋಡ್ರಿ. ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡೋಲ್ಲ ಆ ವಿಷಯನ, ಜನವರಿಯಿಂದ ಮತ್ತೆ ಮಾತಾಡೋದು. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಾಗದೆ ಉಭಯ ನಾಯಕರು ವಾಪಸ್ ಬಂದಿದ್ರು. ಈ ಬಾರಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆದ್ರೆ ಈ ಭೇಟಿಗೆ ರಾಗ ಒಪ್ಪಿಗೆ ನೀಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.